ನಾ ಜೋಳ ಚೀಲ ಎತ್ಕೊಂಡು ಹೊಂಟ. ಅದು ನಾ ತೊಗೋಬೇಕೀಗ. ಹಚ್ಚದ ಅಣ್ಣ ಇವನಿಗೆ ಗುರಿ ಹಚ್ಚೋದು ಭಾಳ ಇದು ಅದು ನೋಡ. ಇದು ಮೇವು ಆಕಳುಗಳಿಗೆ ಮೇವು ತಂದೀವಿ. ಈ ಕಡೆಯಿಂದ ಆ ಕಡೆ ಬೇಲಿನೂ ಹಾಕಿವಿ. ಬಟ್ ಇನ್ನೂ ನೀರು ತುಂಬಿಲ್ಲ. ಹಿಂಗೆ ನೀರು ಹೋತಾವ. ಈಗ ನೀರು ಹೋದ್ಮೇಲೆ ಇದು ಬಂದ್ ಮಾಡಿ ಮತ್ತಿದು ಇವಾಗ ಹಣ್ಣುಗಳು ಹೊಲಕ್ಕೆ ಬಂದೀವಿ. ಇದು ಕೆಳಗಿನ ಹೊಲ. ಹಾಯ್ ಮೈ ಡಿಯರ್ ಬೇಬ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಣ್ಣ ನಾವು ಇವತ್ತು ಹೊಲಕ್ಕೆ ಹೊಂಟೀವಿ. ನಮ್ಮ ಅಣ್ಣ ಡ್ರೈವಿಂಗ್ ಮಾಡಕತ್ತಾನ. ಇಲ್ಲಿ ಪೈಪ್ ಕಟ್ಟೀವಿ. ಇವಾಗ ಪತ್ರ ತೊಗೊಂಡು ಹೊಲಕ್ಕೆ ಹೋಗ್ಬೇಕು. ಕೃಷಿ ಗುಂಡ ಹೊಡೆದಾನ. ನಮ್ಮ ಅಣ್ಣ ಕೃಷಿ ಗುಂಡ ಹೆಂಗೆ ಹೊಡೆದಂತ ತೋರಿಸ್ತೀನಿ ನಿನಗೆ. ಇವಾಗ ಹಣ್ಣುಗಳು ಹೊಲಕ್ಕೆ ಬಂದೀವಿ. ಇದು ಕೆಳಗಿನ ಹೊಲ. ಈಗ ಇಲ್ಲಿ ಮೋಟ್ರ್ ಚಾಲೂ ಮಾಡಿ ನೀರು ಬಿಡಬೇಕು. ನೀರು ಬಿಟ್ಟು ಅಣ್ಣ ಒಂದು ಸ್ವಲ್ಪ ಬೆಳೆ ಮಾಡ್ಯಾನಲ್ಲಿ. ಸ್ವಕ್ಷಿ ಪಲ್ಯ ಅದು ಆದಮೇಲೆ ಅದೇನದು ಮೆಣಸಿನ್ಕಾಯಿ ಬೀಜ ಮಾಡ್ಯಾನ. ಅವಕ್ಕೆ ನೀರು ಬಿಡಬೇಕು. ಅವಕ್ಕೆ ನೀರು ಬಿಟ್ಟು ಬೇಡ ಒಂದು ಸರ್ಪ್ರೈಸ್ಲಿಂಗ್ಲಿ ಇಷ್ಟು ದೊಡ್ಡದು ಕೃಷಿ ಹೊಂಡ ನೋಡ್ತೀರಿ ನೀವು. ಜೀವನದಾಗೆ ನೋಡ್ರಿ ಇಲ್ಲ ಗೊತ್ತಿಲ್ಲ, ಅಷ್ಟು ದೊಡ್ಡ ಕೃಷಿ ಹೊಂಡ ಮಾಡೀವಿ. ಆ ಹೊಂಡದಾಗ ಹೋಗಿ ಇವತ್ತು ನೀರು ಬಿಡಬೇಕು. ಅದು ಏನೇನು ಆಗ್ತದ, ಹೆಂಗೆ ಬಿಡಬೇಕು, ಎಷ್ಟು ಬಿಡಬೇಕು, ಪೈಪ್ ಹೆಂಗೆ ಜೋಡಿಸ್ಬೇಕು ಅದೆಲ್ಲ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನಮ್ಮ ಅಣ್ಣನ ಕೃಷಿ ಹೊಂಡದ ಬ್ಲಾಗ್. ಕೃಷಿ ಹೊಂಡ ಹೆಂಗದ, ಎಷ್ಟು ದೊಡ್ಡದದ, ಎಷ್ಟು ನೀರು ಹಿಡಿತದ, ಅದು ಮಿನಿಮಮ್ ಅಂದ್ರೆ ಭೀ ಅಣ್ಣ ಎಷ್ಟು ಎಕರೆ ಅದ ಹೊಲ? ಹೊಲ ಎಷ್ಟು ಎಕರೆ ಅದ? 6.5 ಎಕರೆ. 6.5 ಎಕರೆಗೆ 2 ಸಾರಿ ನೀರು ಉಣಿಸ್ಬೋದು. ನೀರು ಇಲ್ಲಂದ್ರೆ ಭೀ ಆ ಕೃಷಿ ಹೊಂಡದಾಗ ಅಷ್ಟು ನೀರು ಸ್ಟಾಕ್ ಆಗಿರ್ತಾವೆ. ಹಿಂಗಾಗಿಬಿಟ್ಟು ಅದು ಕೃಷಿ ಹೊಂಡ ಮಾಡೀವಿ. ಈ ಕೃಷಿ ಹೊಂಡ ಹೋಗಕ್ಕಿಸಂದ್ರೆ ಅಲ್ಲಿ ಏನೇನು ಆಗ್ಯದ ಕೆಲಸ, ಇನ್ನು ಎಷ್ಟು ಪೆಂಡಿಂಗ್ ಅದ, ಆ್ಯಕ್ಚುಲಿ ಕೆಲಸ ಎಷ್ಟು ನಡೆದದ, ಎಷ್ಟು ಆಗ್ಯದ ಅದೆಲ್ಲ ತೋರಿಸ್ತೀನಿ. ಬರ್ರಿ ನೋಡಮ್ರಿ. ಇವಾಗ ಮೋಟ್ರ್ ಚಾಲು ಮಾಡೀವಿ. ಇಲ್ಲಿ ಮೋಟ್ರ್ ಚಾಲು ಮಾಡಿದ್ವಿ. ಆ ಕಲ್ ಹೋಗಿಸಂದು ನೀರು ಉಣಿಸ್ಬೇಕು. ಇವಾಗ ಅದು ಬೀಜ ಹಾಕ್ಯಾನ ಮಾಡಿ ಸ್ವಲ್ಪ. ಅವು ಬೀಜಗಳು ಹೆಂಗಾಗ್ಯಾವ, ಬೆಳವಣಿಗೆ ಹೆಂಗೆ ಆಗ್ಯಾವ ಅನ್ನೋದು ನೋಡಮ್ಮಿ. ಬರ್ರಿ ತೋರಿಸ್ತೀನಿ. ಫುಲ್ ಚಿಲ್ಲಾಗಿ ನೋಡಮ್ರಿ. ಅಲ್ಲಿ ನಿಂತ್ಕೊಂಡು ಮೋಟ್ರ್ ಚಾಲು ಮಾಡೀವಲ್ಲ, ಇಲ್ಲಿ ಮೋಟ್ರ್ ಚಾಲು ಆಗ್ಯಾವ. ಹಿಂಗೆ ನೀರು ಹೋತಾವ. ಈಗ ನೀರು ಹೋದ್ಮೇಲೆ ಇದು ಬಂದ್ ಮಾಡಿ ಮತ್ತಿದು ನೀರು ಹೋದ್ಮೇಲೆ ಮತ್ತು ಅದಾದ್ಮೇಲೆ ಅದು ಈ ಥರ ನೀರು ಉಣಿಸ್ಬೇಕು. ನೀರು ಉಣಿಸಿದ್ಮೇಲೆ ಆ ಕಲ್ ನಮ್ಮ ಕಾಕ ಮೇವು ಕೊಯ್ಲಿಗತ್ತಾನ. ಅದೊಂದು 2 ಹೊರಿ ಮೇವು ತೊಗೊಂಡ್ಕಿಸಂದ್ರಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಅಲ್ಲಿ ಕೃಷಿ ಹೊಂಡಕ್ಕೆ ಹೋಗಬೇಕು. ಕೃಷಿ ಹೊಂಡಕ್ಕೆ ಹೋಗಿಸಂದ್ರೆ ಅಲ್ಲಿ ಹೆಂಗೆ ತೋರಿಸ್ತೀನಿ ನಿಮಗೆ. ಅಲ್ಲಿವರೆಗೂ ನಾ ಇದು ಸ್ವಲ್ಪ ನೀರು ಉಣಿಸ್ಬೇಕು. ನೀರು ಉಣಿಸೋಣ ಸೀದಾ ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಏನೇನಾಗ್ಯದ, ಏನೇನು ಇನ್ನೂ ಮಾಡಬೇಕು ಅನ್ನೋದೆಲ್ಲ ಮಾಹಿತಿ ಕೊಡ್ತೀನಿ ನಿಮ್ಗೆ. ನೀವು ಬೇಕಂದ್ರೆ ಮಾಡಿರಿ, ಇಲ್ಲ ನಾನೇ ಬಂದು ಮಾಡ್ಕೊಡು ಅಂದ್ರೆ ನಾನೇ ಮಾಡ್ಕೊಡ್ತೀನಿ. ಯಾಕಂದ್ರೆ ಮನೆಗಳಿಗೆ ನಾನೇ ಮಾಡ್ಕೊಳ್ತೀನಿ. ಕೇಳಿರ್ಬೇಕಂದ್ರೆ ನಿಮ್ಗೆ ಡೌಟ್ ಇತ್ತು ಅವ್ನಿಗೆ ಫೋನ್ ಹಚ್ಚಿದ್ವಿ. ಇವು ಪೈಪಲ್ಲಿ ತೊಗೊಂಬಂದ್ವಿ ಲೋಡ್ ಮಾಡ್ಕೊಂಡು. ಇದು ಮೇವು ಆಕಳುಗಳಿಗೆ ಮೇವು ತಂದೀವಿ. ಇದು ಫುಲ್ ಇದ್ರ ಮ್ಯಾಲೆ ಹೋಗ್ಯದ. ಇದು ಹಾಕೋದ್ರದಾಗ 12. ಈಗ ಮತ್ತೆ ಇದು ಒಯ್ದು ಅಲ್ಲಿ ಬೇರೆ ಬೋರಿಗೆ ಕಲೆಕ್ಟ್ ಮಾಡ್ದೇವಂದ್ರೆ ಅವಾಗ ಅಲ್ಲಿ ಕೃಷಿ ಹೊಂಡ ಹೊಡೆದಿವಿ. ಆ ಕೃಷಿ ಹೊಂಡಕ್ಕೆ ಹೋಗಿ ಬರೋಬ್ಬರಿ ನೀರು ಆಗ್ತಾವ. ಅದು ತೋರಿಸ್ತೀನಿ ಕೃಷಿ ಹೊಂಡ ಹೆಂಗೆ ಹೊಡೆದಿವಿ ಅಂತೇಳಿ. ಈಗೆಲ್ಲ ಪೈಪ್ ಸೆಟಪ್ ಮಾಡ್ಕೋಬೇಕಿದೆ. ನಾವು ಮಾಡಿ ಈಗ ಇದೆ ನೋಡಿ ಕೃಷಿ ಹೊಂಡ ಹೊಡಿಸೀವಿ. ಈ ಕಡೆಯಿಂದ ಆ ಕಡೆ ಬೇಲಿನೂ ಹಾಕಿವಿ. ಬಟ್ ಇನ್ನೂ ನೀರು ತುಂಬಿಲ್ಲ. ನೀರು ತುಂಬಲಿಕ್ಕೆ ಇಲ್ಲಿ ಪೈಪ್ ಹಾಕಿವಿ. ಇಲ್ಲಿಂದ ಆ ಬೇವಿನ ಗಿಡದಿಂದ ಅಲ್ಲಿ ಒಂದು ಬೋರ್ ಅದ, ಆ ಕಡೆದು ನೀರು ಬರ್ತಾವೆ. ಇದು ಬಂದು ಸೀದಾ ಈ ಪೈಪಿನಿಂದ ಇಲ್ಲಿ ಒಳಗೆ ಬೇಕು. ಇನ್ನೂ 3 ಮೊಳ ಕಂಬ ಬೀಳತ್ತವ. ಪೈಪ್ ಹಾಕ್ಬೇಕು. ಆ ಕಡೆ ಎಕ್ಕಿ ಗಿಡ ಕಾಣಕತ್ತಲ್ಲ, ಅಲ್ಲೊಂದು ಬೋರ್ ಅವ. ಟೋಟಲ್ 2 ಬೋರ್ ಅವ. 2 ಬೋರ್ದು ಆ ಕಡೆಯಿಂದ ಬೋರಿಗೆ ತಂದು ಇಲ್ಲಿ ಜಾಯಿಂಟ್ ಮಾಡ್ತೀವಿ. ಆ ಬೋರಿಂದ ಸೀದಾ ಇದಕ್ಕೆ ಬರ್ಲಾಗತ್ತಿರ್ತಾವ. ಈ ಬೋರಿಂದ ಒಂದು ಜಾಯಿಂಟ್ ಮಾಡಿದೇವಲ್ಲ, ಡಬಲ್ ಬೋರ್ ಹಾಕಿಸಿ ಸೀದಾ ಇದಕ್ಕೆ ನೀರು ಬೀಳ್ತಾವೆ. ಮಿನಿಮಮ್ ಅಂದರೂ 2 ದಿನ ಲೈಟ್ ಬರಲಿ ಬಿಡಲಿ, ನೀರು ಇರಲಿ ಬಿಡಲಿ, ಬೋರ್ನಾಗ ಒಂದು ವೇಳೆ ನೀರು ಕಮ್ಮಿ ಆದರೆ ಭೀ 2 ದಿನ ಬೇಕಾದಂಗೆ ತುಂಬ ಚೆಲ್ತದೆ. ಇದು ಹೊಲ ತುಂಬ ಉಣಿಸ್ತದೆ. ಆಗ ಕಬ್ಬಿನ ಮೂಲಿಯಿಂದ ಆ ಕಡೆ ಗಾಡಿ ನಿರ್ತಲ್ಲ ಅಲ್ಲಿದಿಂದ ಆ ಮೂಲಿ, ಅಲ್ಲಿದಿಂದ ಆ ಮೂಲಿ, ಇಷ್ಟೆಲ್ಲ ನಮ್ಮ ಕಾಕೋಳದ ಹೊಲ. ಈಗ ಬೋರ ಇದು ಮಾಡಿರ್ತಾವೆ, ನೀರು ಉಣಿಸೋಗುತ್ತಾವೆ. ಅಲ್ಲಿ ನೀರು ಹಾಕಿದೆವು ಅಂದ್ರೆ ಸೀದಾ ಇಲ್ಲಿ ಬಂದು ನೀರು ಬೀಳ್ತಾವೆ. ನಮ್ಮ ಮಣ್ಣು ಕರ್ಲಿಗತ್ತಾನ. ಅಲ್ಲಿ ಹೋಗ್ತೀನಿ, ನಾವು ಏನು ಹೇಳ್ತಾ ನೋಡ್ತೀನಿ ಕೆಲಸ. ಇದಿಟ್ಟು ಪೈಪ್ ತುಂಬಿಸಿ ನೀರು ಹಾರಿಸ್ದೆ ಅಂದ್ರೆ ಮುಗೀತು. 2 ದಿನದವರೆಗೂ ನಿಚಿಂತಿ. ನಾವು ಒಂದು ಬ್ಯಾಸ್ಗೆಗೆ ಈಸಾಡೋದು ಎಷ್ಟು ಈಸಾಡ್ರಿ ಚಿಂತಿರ್ಲಾರಂಗೆ. ಆ ನಮ್ಮ ಕಾಕ ನಮ್ಮ ಅಣ್ಣ ಕೆಲಸ ಮಾಡಕತ್ತಾರೆ. ಅಲ್ಲಿಗೆ ಹೋಗ್ಬೇಕು. ನಾ ಈಗ ಹೋಗಿ ಇದು ಕೃಷಿ ಹೊಂಡ ತುಂಬಬೇಕು. ಇವತ್ತಿನ ಲೆಕ್ಕಾಚಾರ ಪ್ರಕಾರ ಚಾಲೂ ಮಾಡಬೇಕು. ಮೊರು ಚಲೋ ಅದ, ನೋಡಂಬ್ರಿ ಏನಾಗ್ತದೆ. ಬೇಬ್ಸ್, ಇಲ್ಲಿದೊಂದು ಪೈಪ್ ತೊಗೊಂಡಿನಿ. ಪೈಪ್ ತೊಗೊಂಡು ಅಲ್ಲಿ ಹೊಂಟೀನಿ.
ಯಾಕಪ್ಪ ಅಂದ್ರೆ ಅಲ್ಲಿ ಪೈಪ್ ಕಂಪ್ ಇದ್ದದ, ಇದೊಂದು ಕಾವು ಮಾಡಿ ಹಚ್ಬೇಕು. ಪ್ಲೇಟ್ ಅಲ್ಲೇ ಹಿಂದಿಟ್ಟಿ ನೋಡಿ. ಯಾಕೆ ತೊಗೊಂಬರ್ಲೆ ಮುಂದೆ. ಏನಪ್ಪ ಸಮಾಚಾರ ಅಂದ್ರೆ ಇವತ್ತು ಮುಂಜಾನೆ ಬಂದ್ವಿ ಇಬ್ಬರು ಮಂದಿ. ರೊಚ್ಚಿಗೆ ಜಲ್ದಿ ಆತ ಕೆಲಸ ಅಂತೇಳಿ 12 ಆಗ್ಯದ. ಇನ್ನೂ ಇದು ಪೈಪ್ ಕುಂದ್ಸೋದಾಗಲಾಗ್ಯದ ನಮ್ಮ ಮನೆ ಬರ್ಕ. ಇಷ್ಟು ಕಷ್ಟ ಅದ ಹೊಲ್ದಾಗ ಕೆಲಸ ಮಾಡೋದು. ಕೆಲಸರೇ ಇಷ್ಟೇ ಅದಲ್ಲ ಅನ್ನಿಸ್ತದೆ, ಮಾಡಿದ್ರೆ ಹೆವಿ ಇರ್ತದೆ. ಸಿಕ್ಕಾಪಟ್ಟೆ ಗಾಳು ಹೋದ ದಿನ ಅಲ್ಲೇ ರೂಪಾಯಿ ಇಲ್ಲ. ನಮ್ಮ ಅಣ್ಣ ನೋಡಿದ್ರೆ ಹಿಂಗೆ ಸೈರ ಇದು ಮಾಡಕತ್ತಾನ. ಮತ್ತು ಇವತ್ತು ಶುಕ್ರವಾರ ದಿನ ಲಕ್ಷ್ಮೀ ಬೇರೆ ಕೊಡ್ಲಾಗತ್ತಾನೆ. ಉದಯವಾಯ್ತು ಚಲುವ ಕನ್ನಡ ನಾಡು. ಇಲ್ಲಿಗೆ ಮುಗೀತು ಅನ್ನಂಗೆ ಮಾಡ್ತಾನೆ. ಇದೊಂದು ಹೋಗಿ ಪೈಪ್ ಹಾಕಮ್ಮಿ. ಪೈಪ್ ಹಾಕಿ ಅಣ್ಣ ಪೈಪ್ ಹಾಕಿ ಹೋಗ್ಬಿಡೋದ ಮನೆಗೆ. ಪೈಪ್ ಹಾಕಿ ಮನೆಗೆ ಹೋಗ್ಬಿಡೋದು. ಓಸಿಸ್ ಒಂದೇ ಕಡೆಗೆ ಹೆಂಗೆ ಹತ್ತ ಇವನಿಗೆ ಕೇಳ್ರಿ ನಂದನ್. ಯೋ ಅಣ್ಣ ಇಂಥ ಗಾಳ್ಯಾಗ ಎಲ್ಲಿ ಹತ್ಬೇಕು ನಿನಗೆ? ಒಂದೇ ಕಡ್ಡಿಲಿ ಬೆಂಕಿ ಹಚ್ತಿ. ಹಾಂ ಮತ್ತು ಒಂದು ಕಡ್ಡಿಲೆ ಬೆಂಕಿ ಹತ್ತದ ಒಂದು ಚಾಲೆಂಜ್ ಆದ್ರೆ ಹಾಂ ನೋಡ್ದೆ ತೋರಿಸಿ ನಾನು ಬೇಬ್ಸ್ಗಳಿಗೆಲ್ಲ. ಸೈಕ್ ಐತೆ ಬ್ರೋ. ಯಾರು ಬಿದ್ದೀರ ಅಂದ್ರೆ ಗೋವಿಂದ ಇರ್ಲ ತೋರಪ್ಪ ತೋತೀನಿ. ಮಾಡಿ ಎಂಥ ಸಪೋರ್ಟೇಬಲ್ ಮನುಷ್ಯ ಅಂದ್ರೆ ಕಂಡಪಟ್ಟಿ. ನಾ ಸುಮ್ಮನೆ ಅದು ಆಡ್ದಂದ್ರೆ ಮತ್ತೆ ಮಂದಿಗೆ ಅನ್ಸ್ಬಿಡ್ತದ. ಇನ್ನೂ ಎಟ್ರ ಬಿಲ್ಡಪ್ ಕೊಡ್ತಾನೆ. ಯಾರು ಹೆಲ್ಪ್ ಮಾಡಿದ್ರೆ ಬರೀ ಅದೇ ಆಡ್ತಾನಲ್ಲ ಅನ್ಸ್ಬಿಡ್ತದೆ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಆ ಹಾಡಿ ನನಗೆ ತಾಯಿ ಗುಣ ಅಂದು ಯಾರಿಗೊಪ್ಪ ಇಲ್ಲ ತಾಯಿ ಗುಣ ಅಂದೆ. ಅದು ನಂದಲ್ಲಪ್ಪ, ನಾ ಏನು ಪ್ಯಾನಲ್ ಮರ ಯಾರ್ದು ಪ್ಯಾನಲ್. ಐ ಲವ್ ಕನ್ನಡ ಇಂಡಸ್ಟ್ರಿ ಅಷ್ಟೇ. ಅವರು ಇವರು ಅವರೇ ನನ್ನ ಬಾಸ್, ಇವರೇ ನನ್ನ ಬಾಸ್. ಅದು ಬಾಸ್ಗೆ ಸಾರಿ ಇಲ್ಲ. ಇಷ್ಟೇಳಿ ನನ್ನ 2 ಭಾಷಣ ಮುಗಿಸ್ತೀನಿ. ಮತ್ತು ಈ ಜೈ ಕರ್ನಾಟಕ ಅನ್ನೋ ಇದಕ್ಕೊಂದು ಕಾಂಟ್ರವರ್ಸಿ ಮಾಡ್ಕೊತಾರೆ ಮಂದಿ. ಯಾಕೆ ಬೇಕು ಸುಮ್ಮನೆ ಕಿರಿಕಿರಿ. ಇದೊಂದು ಹೋಗಿ ಪೈಪ್ ಜೋಡಿಸಿ ನೀರು ಹಾರಿಸಿ ಹೂ ಒಂದು ನೀರು ಓಡಿಸ್ಬಿಟ್ಟು ಮುಗೀತು ನೋಡಿ. ಅಲ್ಲಿಗೆ ಹೋಗ್ಬಿಟ್ಟು ಮನ್ಯಾಗ ರೆಸ್ಟ್ ಆಯ್ತಲ್ಲ ಅಣ್ಣ. ಇವತ್ತೊಂದು ದಿನ ರೆಸ್ಟ್ ಅಲ್ಲ ನಿನಗೆ? ಏನು ಮಾತು ಹೋಗಿ ಆಕಳು ಬಿಡ್ಬೇಕಾ? ಭಾಳ ಹೈರಾಣ ಆಗತ್ತೆ ಮನುಷ್ಯ. ಮಕ್ಕೋತೀರಿ ಇಲ್ಲ ಒಂದು ಅರ್ಧ ಗಂಟೆ ಮಧ್ಯಾಹ್ನದಾಗ. ಓ ಭಾಳ ಹೈರಾಣ ಆಗತ್ತಾನ ಅಣ್ಣ. ನಿನ್ನ ಕಷ್ಟಕ್ಕೊಂದು ಸಲ್ಯೂಟ್. ಬರ್ರಿ ವೆಬ್ಸೈಟ್ ಚಾಲು ಮಾಡೋಣ. ನಮ್ಮ ಕಾಕ ಅಲ್ಲಿ ಇದು ಬೋರ್ ಚಾಲು ಮಾಡ್ರಿ ಆಲ್ರೆಡಿ. ಇದಿಟ್ಟು ಕುಂದ್ರಿಸಿ ಅದಕ್ಕೆ ಬಿಟ್ಟು ಅಂದ್ರೆ ಮುಗೀತು. ಹಂಗೆ ದೀನ್ ಹೊಡೆದು ಹೊಯ್ತಾ ಹಾಕೊಂಡು ಹೊಯ್ತಾ ಇರೋದೇ ಅಂದ್ಕೊಂಡು ಅದು ಸೋರ್ತ ಮ್ಯಾಲೆ ಹಾಕಿಸಂದ್ರೆ ಅಯ್ಯೋ ಕಾಕ ಮಾತಾಡ ಅದೇ ಹೇಳಿಲ್ಲ, ಇದು ಮ್ಯಾಲಿಂದ ಸೋರ್ತು ಪ್ರೆಷರ್ ಕೆಳಗೆ ಸೋರ್ತಿರ್ತದೆ. ಇಲ್ಲಿ ಸ್ವಲ್ಪ ಪುರಿ ಹಚ್ಬೇಕು. ಹಚ್ಚದ ಅಣ್ಣ ಇವನಿಗೆ ಉರಿ ಹಚ್ಚೋದು ಭಾಳ ಇದು ಅದು ನಾವು ಇನ್ನು ಭಾಳ ಪ್ರಾಕ್ಟೀಸ್ ಆಗ ಉರಿ ಹಚ್ಚೋದು. ಚೀಲ ಮೇಲೆ ಹಾಕು, ಚೀಲ ಮೇಲೆ ಹಾಕು, ತಾಂಬರ್ ಬೀಳ್ತದೆ. ಅಣ್ಣ ಒಂದೇ ಕಡ್ಡ್ಯಾಗ ಹಚ್ಚದ ನೋಡೋಣ. ಒಂದು ಕಡ್ಡ್ಯಾಗ ಆಗಲ್ಲ ಅಂದ್ಕೊಂಡಿದ್ದು. ಇದು ಈಗ ಇಲ್ಲಿ ಇದು ಮಾಡಿ ಪೈಪ್ ಕಾವು ಮಾಡಿ ಅಲ್ಲಿ ಹಚ್ಚಬೇಕು. ಬೇಬ್ಸಿದ್ದು ಇಲ್ಲಿನೇ ಬೆಂಕಿ ಹಚ್ಚಿದ್ವಿ. ಇದು ಕಾವು ಮಾಡಿ ಇಲ್ಲಿ ಪೈಪ್ ಸೇರಿಸಿದ್ಮೇಲೆ ಇದು ಈ ಕಡೆ ತಂದು ಬಿಟ್ಟಿವಿ. ಕುಟ್ಲೇಶ್ವರ್ ಬಂದು ತುಂಬ ಹೆಲ್ಪ್ ಮಾಡಿದ್ರು. ಇಲ್ಲಿ ಆಲ್ಮೋಸ್ಟ್ ಅಲ್ಲೊಂದು ಸ್ವಲ್ಪ ನೀರು ತುಂಬಿವಿ. ಈಗ ಅಣ್ಣ ನೋಡಿದ್ರೆ ಅಲ್ಲಿ ಪೂರ ಸೆಟಪ್ ಮಾಡ್ತಾರೆ. ಸೆಟಪ್ ಮಾಡಿದ ತಕ್ಷಣ ಹಂಗೆ ಹಿಂಗೆ ಬೀಳ್ತಾ ಇರ್ತದೆ. ಆಟೋ ಮಾಡ್ತಾರಲ್ಲ, ಮೋಟ್ರ್ ಆಟೋ ಚಾಲೂ ಮಾಡಿ ಡೈಲಿ ಹಂಗೆ ಒಂದು 4 ದಿನ ತುಂಬಿಡ್ತದ. 4 ದಿನ ತುಂಬಿತಂದ್ರೆ ಇನ್ನು ಬಂದು ಈ ಸೈಡ್ ಜಳಕ ಮಾಡ್ಲಾರ ಮಂದಿ ಎಲ್ಲ ಇಲ್ಲಿ ಬಂದು ಜಳಕ ಮಾಡ್ರಿ. ಅಣ್ಣ ಮೀನು ಬಿಡ ಮತ್ತೀನಿ ಒಳಗೆ ಸುಮ್ಮ ಅಣ್ಣ. ಏಯ್ ಅಣ್ಣ ಮಂದಿ ಸರಿ ಇಲ್ಲ ಅಂತ ಮೀನು ಕ್ಯಾನ್ಸಲ್. ಕೂಡಲೇ 4 ಮೂಲಿ CC ಕ್ಯಾಮ್ರಾ ತಂದ್ಕೊಂಡ್ಸಮ. ಎಂಥ ಮಂದಿ ನೋಡಮ್ಮ ಅವನ ಮಂದಿಗೆ ಒಂದ್ಸಾರಿ ಏನತ್ತೀನಿ ಏನು ಮಾಡ್ತೀವಿ ಕುಡಿ ಕಡಿಗೆ. ಯೋ 4 CC ಕ್ಯಾಮ್ರಾ ಈ ಕಡೆ ಮೂಲಿದ ಆ ಮೂಲಿಗೆ, ಆ ಮೂಲಿದ ಆ ಮೂಲಿಗೆ, ಆ ಮೂಲಿದ ಆ ಮೂಲಿಗೆ 4 CC ಕ್ಯಾಮ್ರಾ ಯಾಕೆ ಹೋಗ್ಬಿಟ್ಲೆ? ಹೆಂಗೆ ದೂರಿಂದ ಹೋಗಿದ್ದಾರೆ ನೋಡೇ ಬಿಡಮಿ. ಹಾಂ 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 ಅಣ್ಣ
ಇಲ್ಲ ಅದು ನಾ ಕಾಕಾಗ ಹೇಳ್ಬೇಕಾತ ಇವ್ನಿಗೆ ಹೇಳೋದು ಸರಿ ಇಲ್ಲ ಇವ್ ಮನುಷ್ಯ ಹಂಗಿತ್ತ ಕ್ಯಾನ್ಸಲ್ ಅದು ಯಾರಿಗೆ ಹೇಳೋದೇ ಬೇಡ. ಹ್ಞೂ ನಮ್ಮ ಮಾತು ಗುಟ್ಟಾಗೆ ಇರಲಿ ಅದು. ಈ ಕೃಷಿ ಹೊಂಡ ತುಂಬಿದ್ಮೇಲೆ ನಿಮ್ಮದು ಏನು ಪ್ಲ್ಯಾನ್ ಕುಟ್ಲೂರಿ? ಹ್ಞೂ ಕುಟ್ಲೆ ಈಗ ಇದು ಮಾಡ್ತಾನ, ಇದು ಚಾಲು ಮಾಡ್ತೇವೆ ಈಗ. ಚಾಲು ಮಾಡೋದು ಹಿಂಗೆ ಜಾರ್ಕೊಂಡು ಇರ್ತದೆ, ಇಲ್ಲಿ ಕೂತು ಬಿಡು ಸುಯ್ ಅದೇ ಕೆಳಗೆ ಹೋಯ್ತದ. ಮತ್ತೆ ಬರೋದಂಗೆ ವಾಪಸ್ ಬರ್ತಿ ಬರ ಆಶೆ ಅದ ನಿನಗೆ ಬರೋದಿತ್ತು ಅಂದ್ರೆ ಹೋಗ್ಬೇಡಪ್ಪ. ಬರೋ ಮಂದಿ ಕಳ್ಸಲ್ಲ ನಾವು, ವಾಪಸ್ ಅಲ್ಲೇ ಇರೋ ಮಂದಿ ಇತ್ತಂದ್ರೆ ಹೋರಿ ಒಳಗೆ. ಮೋಟ್ರ್ ಚಾಲು ಆಗ್ಯದ, ಮೋಟ್ರ್ ಚಾಲು ಆಗಿ ಹಿಂಗೆ ಹೊರಗೆ ನೀರು ಬರ್ತಾವ. ಹಾಂ ಸಾಕಣ ಒಂದೇ ಸಾಕು. ಇದು ಮೋಟ್ರ್ ಚಾಲು ಆಗ್ಯದ, ಈಗ ನೀರು ಹ್ಯಾಂಗ ಬರ್ತಾವ ನೋಡ್ರಿ. ಸ್ವಲ್ಪ ನೀರು ಬಂದು ಈಗ ಫುಲ್ ನೀರು ಬರ್ತಾವ. ಫುಲ್ ನೀರು ಬರ್ತಾವ ಪೂರ ಬಾಯಿ ತುಂಬೋಗಿತ್ತು ಅಂದ್ರೆ ಅಲ್ಲಿ ನೀರು ಬೀಳ್ತಾವ. ನೀರು ಬೀಳಕ್ಕೆ ಚಾಲು ಐತಪ್ಪ ಅಂದ್ರೆ ಹಂಗೆ ಈಗ ಕುಟ್ಲೆ ಇದ್ರೊಳಗೆ ಬಿದ್ಕಿಸಿ ಜೀವ ತೋತಾನ. ನಂದ್ಯಾಕೆ ತೋತವಪ್ಪ, ಈಸ್ ಬರ್ತಲ್ಲೇ ನಾ ಸಯ್ಯಲ್ಲ. ಈಜಿಗೆ ಬೇಕಾದ ಯಾಕೆ ಹೋಗಲ್ಲ ಆ ಕಡೆ. ಈಗಿದಿಷ್ಟು ತುಂಬಿ ಮನೆಗೆ ಹೋಗೋದಣ್ಣ ಸಾಕಾಗ್ಯದ. ಮನೆಗೆ ಹೋಗಂಬ್ರಿ ಈಗ ಇದಿಡ್ತು. ಅವನ ಪಾಲು ಯಾರು ಪರಂತ್ ಸಂಗಾಟ. ಈಗ ನಾವು ನೀನು ಕೇಳಾಗತ್ತ ನಿನ್ನ ಸಂಗಾಟ ಈಗ ಹೋಗಿ ಪಾಲದ ಕೂಡ. ಈಗ ಅಂದ್ರೆ ತಮ್ಮನೇ ಏನು ಹಚ್ಬೇಕು, ಅಣ್ಣನ ಒಂದು ಕೃಷಿ ಉಂಟಾಗ್ತಾನು, ಅಣ್ಣ ಕೃಷಿ ಪಾಲೋದಂತೆ ಕೂಡ ಯಾವಾಗ ಇದು ಬೇಕಂತ ಗೊತ್ತ ಕನ್ಫ್ಯೂಸ್ ಆಗತ್ತಪ್ಪ. ಒಂದೇ ದಿನದಾಗ ಎರಡೆರಡು ಆಫರ್ ಕೊಡ್ತಾನೆ. ಹಂಗೆ ಯಾವಾಗ ಮಾಡ್ಬೇಕು ಹೇಳೋದು ಅಂದ್ರೆ ಈಗ ಕೆಲಸ ಮಾಡಿದ್ವಿ, ಇದೊಂದು ತಮ್ಮನೇಲಿ ಕೊಟ್ಟು ಈಗ ಫಾಲೋದೈಸ್ ಕೊಡ್ತೀವಿ, ಅದೊಂದು ತಮ್ಮನೆಲ್ಲ ಯಾವಾಗತ್ತೆ ಇಡ್ಲಿ. ಸೋರ ಮಾತೈತವಡ ಈಗ ಹೇಳ್ತಾರ ಕಷ್ಟಪಟ್ಟಿದ್ದು ಮಾಡಿ ಸೋರ ಸೀನೇ ಇಲ್ಲ. ಹಾಯ್ ಮಾಡಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೃಷಿ ಹೊಂಡದಾಗ ನೀರು ಬಿಟ್ಟು ಇವಾಗ ಸುಸ್ತಾಗಿ ವಾಪಸ್ಸು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗ್ತಾ ಆನ್ ದ ವೇ ರೋಡಲ್ಲಿ ಸ್ವಲ್ಪ ಇಳಿದ್ಬಿಟ್ಟು ಮೇವನ್ನ ಹಸುಗಳಿಗೆ ಹಾಕ್ಬಿಟ್ಟು ಹಂಗೆ ಪೈಪ್ನ ಇದು 4 ಪೈಪ್ ತೊಗೊಂಡಿದ್ವಿ. 1 ಪೈಪ್ ಮಾತ್ರ ಯೂಸ್ ಆಗೈತೆ, 3 ಪೈಪ್ ವಾಪಸ್ ಅವ್ರಿಗೆ ಕೊಡಬೇಕು. ಕೊಟ್ಟ ಮೇಲೆ ನಮ್ಗೆ ದುಡ್ಡು ಕೊಡ್ತಾರೆ. ಸೊ ನಾವಿವಾಗ ಹೋಗ್ಬಿಟ್ಟು ಇಷ್ಟು ಕೆಲಸ ಮಾಡಬೇಕು. ಇಷ್ಟು ಕೆಲಸ ಆದಮೇಲೆ ಇನ್ನೂ ಏನು ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ನೆಕ್ಸ್ಟು ಇವಾಗ ಹೋಗ್ತಾ ಇದ್ದೀವಿ, ಹೋದಾದ್ಮೇಲೆ ಏನಾಗುತ್ತೆ ಏನಿಲ್ಲ ಅಂತ ನೋಡ್ಬೇಕು. ಇನ್ನೂ ಏನು ಕೆಲಸ ಐತೈತೆ ಗೊತ್ತಿಲ್ಲ, ನೋಡಬೇಕು. ಪೈಪ್ಸ್ ಇಲ್ಲ, ನಮ್ಮ ಅಣ್ಣ ಇದು ಓಪನ್ ಮಾಡಕತ್ತಾನ ಗೇಟ. ಇಲ್ಲಿದು ಹುಲ್ಲು ತೊಗೋಬೇಕು, ಹುಲ್ಲು ತೊಗೊಂಡೋಗಿ ಅಲ್ಲಿ ಆಕಳುಗಳಿಗೆ ಹಾಕಬೇಕು. ಇದು ನಮಗೊಂದು ದೊಡ್ಡ ಟಾಸ್ಕ್ ಏನಲ್ಲ, ಇದೊಂದು ಚಿಕ್ಕ ಕೆಲಸ. ಇದು ಕೆಲಸ ಅಂತಾನೂ ಅಲ್ಲ, ನಾವು ಸಾಕಿರೋ ಪ್ರಾಣಿಗಳಿಗೆ ಊಟ. ಇದು ಊಟ ಅಂತಾನೂ ಅಲ್ಲ, ನಾಷ್ಟ. ಹಾಕೊಟ್ಲೆ ಇಟ್ಸ್ ಕಾಲ್ ನಾಟ್ಸ. ತೆಲಿಗೇನ ಹಚ್ಕೊಂಡಿದಿ ಕಲರ್ ಏನು ಕಲರ್ ಹಚ್ಕೋತ ಏನು ಕೋಳಿ ಹೇಳಿ ಹಚ್ಕೊ ಕಲರ್ ಹಚ್ಕೋತ. ಅಣ್ಣ ಆ ಮೇವು ಇಳಿಸ್ಬೋ ಪಾಠ ಹೇಳಿ. ಓ ಮೈ ಗಾಡ್, ಟೆಕ್ನಾಲಜಿ ಯೂಸ್ ಮಾಡ್ತೀರಿ ತೀರಾ ಈ ರೇಂಜಿಗೆಲ್ಲ ಯೂಸ್ ಮಾಡ್ತೀರ ನಂಗೆ ಗೊತ್ತಿದ್ದಿಲ್ಲಪ್ಪ. ಕುಡಿ ಒಪ್ಪಿ ಅಕ್ಕ ಹೊಡಿತಾನ. ಇಟ್ಸ್ ಕಾಲ್ ಅಪ್ಪಿ ಅವಿ, ಆಲ್ ಓಕೆ ಬ್ರೋ. ಇಟ್ಸ್ ನೋ ಮ್ಯಾಟರ್ ದೆನ್ ಅಪ್ಪಿ ಆರ್ ಅವಿ. ನೆನ್ನೆ ವೆಲ್ಕಮ್ ಮಾಡಿದ್ವಿ, ಇವತ್ತು ವೆಲ್ಕಮ್ ಮಾಡಲಾಗಿದ್ದು ನಂಗೆ. ಕುಚುಕು ಭಾರಿ ಒಳ್ಳೇದದು. ಇದು ಅನಿಸ್ತದ, ಇದು ಸಣ್ಣದದ, ಅಂಜಿಕೆ ಬರ್ತದೆ ಇದಕ್ಕೆ. ಅಂಜಿಕೆ ಇರ್ತೋ, ಏನು ಮಾಡಲ್ಲ. ಓಕೆ ದೆನ್ ಬೇಬ್ಸ್, ಅದಿಟ್ಟು ಮೇವು ಹಾಕ್ಬೇಕು ಇವಾಗ. ಇವಕ್ಕೆ ಇನ್ನು ನೀರು ಕುಡಿಯಲಾಗ್ಯಾವಿನ, ನೀರು ಕುಡಿಸ್ಬೇಕು. ನೀರು ಕುಡಿಸಿದ್ಮೇಲೆ ಮೇವು ಹಾಕ್ಬೇಕು. ಮೇವು ಹೆಂಗೆ ಹಾಕ್ಬೇಕಪ್ಪ ಅಂದ್ರೆ ನಾಷ್ಟ ಆದಂಗೆ ಇರಬೇಕು ಅವಕ್ಕೆ ಅಷ್ಟೇ. ಕುಡಿಯಲ್ಲ ಅದು, ನಾ ಅದೇ ಕುಡ್ದಿಲ್ಲ, ನಾವು ಕುಡಿಯಲ್ಲ. ಏನು ನನಗೆ ಅದಕ್ಕಿಂತ ಕಮ್ಮಿ ತಿಳಿದು ಏನಾಗ್ತದೆ. ಇದು ಒಂದೇ ನನಗೆ ಚಲೋ ಅನ್ಸೋದು ನೋಡೋಬ್ರ. ಅವಾಗ ಬರ್ನ ತೆಕ್ಕಿಗೆ ಬೀಳ್ತದೆ. ಅದು ನೋಡಿದ್ರೆ ಆ ಕಡೆ ಓಡೋಗ್ತದ, ಇದು ನೋಡಿದ್ರೆ ಈ ಕಡೆ ಮೋತಿ ತಿರುಗಿಸಿ ನಿಂದಿರ್ತದೆ. ಇದು ಒಂದೇ ಬಂದವ್ರಿಗೆ ಬರ್ರಿ ಅದೇ ಕರೆಯೋದಂದ್ರೆ. ನಾ ಜೋಳ ಚೀಲ ಎತ್ಕೊಂಡು ಹೊಂಟ. ಅದು ನಾನು ತೊಗೋಬೇಕೀಗ. ಕುಟ್ಲೇಶ್ ಅವರು ನನಗೆ ಅದನ್ನು ಎತ್ತಿ ಕೊಡ್ತಾರೆ. ಹಾಂ, ಓ ಮೈ
ಇದನ್ನು ಅಜ್ಜಿನೇ ಅದಪ್ಪ ನಾವುನ ಇದೆ ಸಣ್ಣದು ವಜ್ಜಿ ಇರಲ್ಲ ಹೆವಿ ವಜ್ಜು ಕಷ್ಟಪಟ್ಟು ಒಗದ್ಬಿಟ್ಟ ಓ ಬೇಯ್ಸ್ ಇಲ್ಲೇನೋ ಕಡಿತ ನನಗೆ ಇಲ್ಲೇನಾಯ್ತು ಏನೋ ರ್ಯಾಷಸ್ ಆಯ್ತು ಬ್ರೋ ನಂಗೆ ಹಾಸ್ಪಿಟ್ಲಿಗೆ ಕರ್ಕೊಂಡವ್ರಿ ಕೊಟ್ಟ ನಿಂಗೆ ಉಳುಕು ಇಷ್ಟನ ಅದ್ರ ಬಟ್ ಏನು ಮಾಡ್ತೀವಿ ಜನಕ್ಕೆ ಇಷ್ಟ ಇಲ್ಲ ಗೊತ್ತಿರ್ತಾರೆ ಇದನ್ನ ಕಟ್ ಮಾಡಿ ಅವಕ್ಕೆ ಹಾಕಿ ಇವಾಗ ನಮಗೆ ಮೇವು ತಿಲ್ಲಕ್ಕೆ ಹೋಗ್ಬೇಕು ನಾವು ಇವು ಅವು ಮೇವು ತಿತ್ತೋ ಅವು ಮೇವು ತಿಂದ್ಮೇಲೆ ನಾವು ಮೇವು ತಿಲ್ಲಕ್ಕೆ ಹೋಗ್ಬೇಕು ಅಣ್ಣ ಪಾಲದ ಅಣ್ಣ ಪಾಲದ ಕೊಡಿಸ್ತಾನ ಪಾಲದ ಕೊಡ್ಲಿಕ್ಕೆ ರೊಕ್ಕ ಮ್ಯಾಟ್ರ್ ಅಲ್ಲ ಇಲ್ಲ ಪಾಲೋದ ಇಸ್ ಇಂಪಾರ್ಟೆಂಟ್ ಪಾಲದ ಅದೇ ಯಾವುದು ಯಾವುದು ಯಾವ್ದು ಬೇಕು ನಿಂಗೆ ರೆಡ್ ಬ್ಲ್ಯಾಕ್ ಬ್ಲೂ ಯಾವ್ದು ಬೇಕು ಹೇಳು ಬೇಕಂದ್ರೆ ಇಲ್ಲ ಬೇಕಂದ್ರೆ ನಿಮ್ಮ ಹುಡುಗಿಗೆ ಒಂದು ಕ್ಯಾಡ್ಬರಿನೂ ಇಸ್ಕೊಡ್ತೇವೆ ಒಯ್ದು ಕೊಡು ಅದು ಗೊತ್ತ ನನಗೆ ಅದಕ್ಕೆ ಹೇಳ ನನಗೆ ಇರ್ತೋ ಅಳತಿ ಏನು ಅಂದ್ರೂ ನಿನಗಿಲ್ಲತ್ತೆ ಇನ್ನೊಂದ್ಸಾರಿ ನೆನಪಿಸ್ಬೇಕಲ್ಲ ನಾವು ಅದು ಡೈಲಿ ನೆನಪಿಸ್ದೇವು ಅಂದ್ರೆ ಅದು ನಾಚಿಕೆಗಾರೆ ಒಂದು ಹುಡುಗಿಗೆ ಸೆಟ್ ಮಾಡ್ಕೋತೀರಿ ಅಂತೇಳಿ ನಾಚಿಕೆ ಅನ್ನೋದೇ ಜೀವನದ ತುಬುಕತೆ ಉಳಿಯೋದ್ರೂ ನೀನು ನಾಚಿಕೆ ಆಗಲ್ಲ ಟೆಲ್ ಮಿ ಅಬೌಟ್ ಯುವರ್ ನಾಚಿಕೆ ಮಾನ ಮರ್ಯಾದೆ ಇಲ್ಲಿದ್ದು ಎಲ್ಲೆಲ್ಲಿ ಇಲ್ಲಿ ಹಾಂ ನೀ ಮಾಡಿ ತೆಗೆದು ಉಳಿದಿದ್ದು ಅಂದ್ರೆ ಮನೆಯಿಂದ ಹೊರಗೆ ತಿರ್ಗಾಡ್ತಾವ ನಾ ಇಲ್ಲ ಇಂಥ ಕಷ್ಟ ನಿನ್ಗೆ ಬರಬಾರ್ದಿತ್ತು ಬ್ರೋ ನನಗೆ ಮೊದಲ ಮಾಡಿದಾರೆ ಬಿಟ್ರೆ ನಾಚಿಕೆ ಯಾರಪ್ಪ ಇವು ನಾನು ನಾಚಿಕೆ ಬಿಟ್ಟಿನಂತ ಯಾರು ಹೇಳಾರ ಹೇಳಿ ಮೈ ಸೆಲ್ಫ್ ರೆಸ್ಪೆಕ್ಟ್ ಬ್ರೋ ಮೈ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದ ಲೈಫ್ ಬ್ರೋ ಹಾಂ ಇಂಗ್ಲೀಷ್ ಬರ್ತಾ ನಿನಗೆ ನಮ್ಮ ಅಣ್ಣ ಕಷ್ಟಪಟ್ಟು ಮೇವು ಕಟ್ ಮಾಡತ್ತಾನ ಮೇವು ಕಟ್ ಮಾಡಿದ್ಮೇಲೆ ನಾವು ಊರಾಗ ಹೋಗ್ತೀವಿ ಹಾಂ ಮೋಟಿವೇಶನ್ ಬಾಯ್ ಅಂದ್ರೆ ನಮ್ಮ ಅಣ್ಣ ದನ ಕರುಗಳ ಮ್ಯಾಗ ಇದ್ದಿ ಪ್ರೀತಿ ಅಣ್ಣ ನಮ್ಮ ಮ್ಯಾಗ ಹಾಕಿಲ್ಲ ಯಾಕಿಲ್ಲ ಯಾಕೆ ಅವಾಗ ಟೈಮಿಗೆ ಮೇವು ಹಾಕ್ತಿ ನಮ್ಗೆ ಯಾಕೆ ಹಾಕಲ್ಲ ಅವ ಹಾಲು ಕೊಡ್ತಾನೆ ನಾವು ಕೊಡ್ತೇವೆ ಪಾಕೆಟ್ ಹಾಲು ತಂದು ಕೊಡ್ತೇವೆ ಪಾಕೆಟ್ ಹಾಲು ತಂದು ಕೊಡ್ತೇವೆ ನಾವು ಪಾಕೆಟ್ ಹಾಲು ತಂದು ಕೊಡ್ತೇವಪ್ಪ ನಾವು ನಂದಿನಿ ಹಾಲು ಬೇಕಾ ಬೇಡ ಹಾಂ ನೋಡು ಅದಕ್ಕೆ ನಮ್ಮ ಬಲ್ಲಿ ನಂದಿನಿ ಹಾಲು ನಿಂದು ನಂದಿನಿ ಹಾಲ ನಂದಿನಿ ಏನಾರಪ್ಪ ನಿನಗೆ ಹೆಸರು ನಂದಿನಿ ಓ ಅಲ್ಲಪ್ಪ ಅದ್ರ ಹೆಸರು ನಂದಿನಿ ಓಕೆ ಬೇಬ್ಸ್ ನಮ್ಮ ಅಣ್ಣ ವಡಾಪಾವ್ ತರ್ಸಣ ವಡಾಪಾವ್ ತಿನ್ಲಿಕತ್ತೇವು ವಡಾಪಾವ್ ತಿಂದು ಮನೆಗೆ ಹೋಗ್ತೀನಿ ಹೋಗ್ಬಿಟ್ಟು ಮಕ್ಕೋತೀನಿ ಸೊ ಸಿ ಯು ದ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬಾಯ್ ಗುಡ್ ಬೈ ಟೇಕ್ ಕೇರ್ ಲವ್ ಯು